ಅಂದ್ರೆ ಈಗ ನೀವು ಅಂತ್ಯದಲ್ಲಿದ್ದೀರೋ ಮಧ್ಯದಲ್ಲಿದ್ದೀರೋ ಅಂತಂದ್ರೆ ಅದ್ರ ಪ್ರಕಾರ ಮಧ್ಯದ ಪಕ್ಕದಲ್ಲಿ ಅನ್ಕೊಳ್ಳಿ. ಅಲ್ಲೇ ಇದೀವಿ ಸರ್, ಅಲ್ಲೇ ಎಲ್ಲೋ ಇದೀವಿ, ಬಂದ್ಬಿಡ್ತೀವಿ. ಚಾನ್ಸಸ್ ಆರ್ ದೇರ್ ಸರ್. ಅಂದ್ರೆ ಇವಾಗ ಕೆಲವು ವಿಚಾರಗಳು ನಾನು ಓಪನ್ ಆಗಿ ಮಾತಾಡಬಲ್ಲೆ, ಕೆಲವು ವಿಚಾರಗಳು ಕೆಲವುದಕ್ಕೆ ಸೇರ್ಪಡೆ ಆಗಿರೋದ್ರಿಂದ ಅಥವಾ ಸೊ ಐ ಥಿಂಕ್ ಹೇಳೋ ರೀತಿ, ಹೇಳೋ ಬಾಯಿಗಳು ಅಲ್ಲಿಂದ ಬಂದರೆ ಚಂದ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಇವತ್ತಿಗೆ ಪ್ರತಿಯೊಂದು ಕೂಡ ಒಂದು ಮಾರ್ಕೆಟಿಂಗ್ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಕುತ್ಕೊಂಡ್ಬಿಟ್ಟು ನಾನು ಪಟ್ಟಂತ ಏನಾದ್ರು ಒಂದು ವಿಚಾರ ಕೊಡೋಕ್ಕೂ, ಹೇಳೋ ರೀತಿಯಲ್ಲಿ ಹೇಳೋಕ್ಕೂ, ಹೇಳೋಕ್ಕೂ ವ್ಯತ್ಯಾಸ ಇದೆ. ಸೊ ಅದು ಅಲ್ಲಿಂದ ಬಂದರೆ ಚಂದ. ಬಟ್ ನೀವು ಹೇಳಿದ ಸತ್ಯ ನಾವು ನೋಡಿದ್ದೀವಿ. ಆ್ಯಂಡ್ ಅದನ್ನು ಸಂಪೂರ್ಣವಾಗಿ ಸುಳ್ಳು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ಐ ಥಿಂಕ್ ಅದಕ್ಕೊಂದು ಡೆಕೋರಮ್ ಅಂತ ಇದೆ, ಅದಕ್ಕೊಂದು ಕನ್ಫರ್ಮೇಷನ್ ಅಂತ ಇದೆ. ಬರೋ ರೀತಿಯಲ್ಲಿ ಬಂದರೆ ಇಟ್ ವಿಲ್ ಬಿ ಬೆಟರ್. ರಾತ್ರಿ 10 ಗಂಟೆಯಿಂದ ಒಂದು ನಿಮಿಷ ಎರಡನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 12. ನಾನು 1ನೇ ತಾರೀಕು ರಾತ್ರಿ 10 ಗಂಟೆಗೆ ಬಂದ್ರೆ ಜಯನಗರಲ್ಲಿರೋ ನನ್ನ ಸ್ನೇಹಿತರು ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ಆಮೇಲೆ ನೀವು JP ನಗರ ಅವ್ರ ತಾನೆ ಅಲ್ಲೇ ಸೆಲೆಬ್ರೇಟ್ ಮಾಡಿ ಅಂದ್ಬಿಟ್ಟು ಬೆಳಿಗ್ಗೆ 10 ಗಂಟೆ ಸರ್, ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆ. ಏನು ಸರ್ ಏನು? ನಾನು 20-90 ಆಗ್ತಾ ಇದೆ ಅಂತ ಹೇಳಿದ್ದು ಹೌದು. ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಡಿ ಅದನ್ನ. ಬೆಳಿಲ್ಲ ಸರ್, ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ ಪೊಲೀಸ್ನವರು ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಬಿಕಾಸ್ ಅಗೇನ್ ಆ ಗ್ರೌಂಡ್ ಅಕ್ಕಪಕ್ಕದಲ್ಲಿ ಕೂಡ ದೇರ್ ವಿಲ್ ಬಿ ಲಾಟ್ ಆಫ್ ಖೇಯಾಸ್. ಅಂಡ್ ಪರ್ಸನಲಿ ನಾನೊಂದು ಹೇಳ್ತೀನಿ ಕೇಳಿ. ನಾವು ಮುಂಚೆ ಎಲ್ಲ ತಗೊಂಡು ಯಾವುದೇ ಒಂದು ಸ್ಟ್ರೈಕ್ ಅಂತ ಹೋಗ್ಬೇಕಾದ್ರೂ ನಾವೆಲ್ಲ ಕೆಲವ್ರು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಿದ್ದು, ನಾವ್ ಏನ್ ಹೇಳಕ್ ಹೊರಟಿದೀವಿ ಕೆಲವು ವಿಚಾರಗಳಲ್ಲಿ ಅದನ್ನ ಹೇಳೋ ರೀತಿ ಹೇಳ್ಬೋದಲ್ಲ, ಜನಗಳಿಗೆ ಯಾಕೆ ತೊಂದರೆ ಕೊಡಬೇಕು? ಈಗ ನಮ್ಮ ಒಂದು ಸೆಲೆಬ್ರೇಷನ್ ಅಂತ ಏನಿದೆ ಅದು ಇನ್ನೊಬ್ರಿಗೆ ತೊಂದರೆ ಆಗೋದು ಬೇಡ. ಅಂಡ್ ಇವತ್ತಿಗೆ ನಿಮಗೆ ಗೊತ್ತಿದೆ, ಒಂದು ಟ್ರಾಫಿಕ್ ಅಂತ ಬಂದಾಗ ಹೇಗಿದೆ ಬ್ಯಾಂಗ್ಳೂರಲ್ಲಿ ವ್ಯವಸ್ಥೆಗಳು, ಹೋಗಿ ರೀಚ್ ಆಗಕ್ಕೆ ಹೇಗಾಗ್ತದೆ. ಒಂದು ಲಿಮಿಟ್ ಇಟ್ಕೊಳ್ಳೋಣ. ಅಲ್ಲಿವರೆಗೆ ಪಬ್ಲಿಕ್ ಕೂಡ ನಮ್ಮನ್ನು ಎಕ್ಸ್ಕ್ಯೂಸ್ ಮಾಡ್ತಾರೆ. ದೇ ಅಂಡರ್ಸ್ಟ್ಯಾಂಡ್, ದೇ ಆರ್ ಆಲ್ ಸ್ವೀಟ್. ಬಟ್ ಐ ಡೋಂಟ್ ಥಿಂಕ್ ವಿ ಶುಡ್ ಟೆಸ್ಟ್ ದೇರ್ ಪೇಷನ್ಸ್ ಅಂಡ್ ಎವ್ರಿಥಿಂಗ್. ನೋ, ಎವ್ರಿಬಡಿ ಹ್ಯಾಸ್ ಅ ಲೈಫ್. ಸೊ 10 to 12 ಇಸ್ ಸಮಥಿಂಗ್ ಕೊಟ್ಟಿದ್ದಾರೆ ಟೈಮ್. ಅಂಡ್ ಪೊಲೀಸ್ನವ್ರು ಅದನ್ನು ಕೊಡಬೇಕಾದ್ರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಸಂಪೂರ್ಣ ಪ್ರೋಟೋಕಾಲ್ ಒಟ್ಟಿಗೆ ಪ್ರೊಟೆಕ್ಷನ್ ಇರುತ್ತೆ. ಡೋಂಟ್ ಫರ್ಗೆಟ್ ದೇ ಹ್ಯಾವ್ ದೇರ್ ಜಾಬ್ಸ್ ಅಂಡ್ ಡ್ಯೂಟಿ. ಅಂಡ್ ಐ ಡೋಂಟ್ ವಾಂಟ್ ಈ ಬರ್ತ್ಡೇಗಳು ಯಾಕೆ ಬರುತ್ತೆ ಅಂತ ಅನ್ಸ್ಬಿಡ್ಬಾರ್ದು ಕೆಲವರಿಗೆಲ್ಲ. ಸೊ ಐ ಥಿಂಕ್ ದಟ್ ವೇ ಇದಿಷ್ಟು ಕೊಟ್ಟಿದ್ದಾರೆ. ಐ ಥಿಂಕ್ ವಿ ಕ್ಯಾನ್ ಡೂ ವಿತ್ ಇನ್ ದಟ್. ಖಂಡಿತ ಸಾಕಾಗಲ್ಲ ಸರ್. ಇಲ್ಲ, ನೀವು ಹೇಳೋ ಪ್ರಶ್ನೆಗಳಿಗೆ ಕೆಲವುದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಏನಾಗುತ್ತೆ, ಭೇಟಿ ಮಾಡಬೇಕು ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಭೇಟಿ ಮಾಡ್ಕೊಂತ ಹೋದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ನಾವೊಂದು ಸಭೆ ಅಂತ ಕರಿಬೋದು ಮೀಡಿಯಾದಲ್ಲಿ, ಎಲ್ಲರೂ ಬಹಳ ಮುಖ್ಯವಾಗಿರ್ತೀರಿ. ಅದರಲ್ಲಿ ನಾವು ಒಬ್ಬೊಬ್ಬರಿಗೆ ಅಂತ ಕೂತ್ಕೊಂಡು ಹೋದ್ರೆ ಜಸ್ಟ್ ನೀವು ಕೂತಿರೋವರೆಗೇನೆ ಒಬ್ಬೊಬ್ಬರಿಗೆ ಇಂಟರ್ವ್ಯೂ ಅಂತ ಮಾಡ್ಕೊಂಡು ಹೋದ್ರೆ ಎಷ್ಟು ಟೈಮ್ ಆಗ್ಬೋದು ಅಂತ ಯೋಚನೆ ಮಾಡಿ. ಜಸ್ಟ್ ಗಿವಿಂಗ್ ಈವನ್ ಇಫ್ ಯು ಗಿವ್ 10 minutes, 15 minutes, 20 minutes to each. Correct? Now we are talking about lakhs of people. ಇಲ್ಲಿ ಒಂದಂತೂ ಸತ್ಯ, ಸಿನಿಮಾನ ಅಂತ ಮಾಡಿದಾಗ ನಾವು ಒಂದೇ ಸಿನಿಮಾದಲ್ಲಿ ಎಲ್ಲಾರನ್ನೂ ನಾನು ಹೇಗೆ ತೃಪ್ತಿ ಪಡಿಸೋದಕ್ಕಾಗೋದಿಲ್ಲ. ಒಂದೇ ಒಂದು ದಿನ ಸಂಪೂರ್ಣವಾದಂತಹ ಫ್ಯಾನ್ಸ್ಗಳಿಗೆ ತೃಪ್ತಿ ಪಡಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಐ ಕ್ಯಾನ್ ಬಿ ದೇರ್. ಈಗ ಮ್ಯಾಕ್ಸಿಮಮ್ ಏನಾಗುತ್ತೆ ಹೇಳಿ, ಈಗ ಎಷ್ಟೋ ಜನ ಕಲಾವಿದರು ಆಕ್ಚುಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ನಿಲ್ಸ್ಕೊಂಡಿದ್ದಾರೆ. ಬರ್ತ್ಡೇಗೆ ಯಾರಿಗೂ ಇಟ್ಸ್ ನಾಟ್ ಬಿಕಾಸ್ ಆಫ್ ಅನ್ ಆರೋಗ್ಯನ್ಸ್ ಮ್ಯಾಮ್, ಬಟ್ ಇಟ್ ಇಸ್ ಬಿಕಾಸ್ ಆಫ್ ಅ ಪರ್ಟಿಕ್ಯುಲರ್ ಸಿಚುವೇಶನ್ ದಟ್ ಇಸ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ. ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ. ಪ್ರತಿಯೊಬ್ಬರಲ್ಲೂ ಮನೇಲೂ ಒಂದು ಪ್ರಾಬ್ಲಮ್ ಇರ್ಬೇಕಾದ್ರೆ, ನನ್ನ ಮನೆ ಅಂತೂ ನೀವು ನೋಡಿದಿರಿ, ಎಲ್ಲರೂ ಬಂದಿದ್ದೀರಿ, ತುಂಬಾ ನ್ಯಾರೋ ಇದೆ. ಅದರಲ್ಲಿ ಎಷ್ಟೋ ವರ್ಷ ಹಂಗೋ ಹಿಂಗೋ ಸಾಕೊಂಡ್ಬಂದ್ಬಿಡ್ತು, ಈಗ ಪ್ರಾಬ್ಲಮ್ ಆಗ್ತಾ ಇದೆ. ಹಂಗಂದಾಗ ಫ್ಯಾನ್ಸ್ಗಳಿಗೆ ನಮಗೆ ಕನ್ಸರ್ನ್ ಇರಲಿಲ್ಲ ಅಂದ್ರೆ ಈ ಸಭೆನೇ ನಡೀತಾ ಇರಲಿಲ್ಲ. ನಾನು ನಿಮ್ಮಗಳನ್ನೆಲ್ಲ ನಿಮ್ಮ ಕೆಲಸದಲ್ಲಿ ನನಗೆ ಗೊತ್ತಿರೋ ಹಾಗೆ ನಿಮ್ಗಳಿಗೂ ತುಂಬಾ ಜನಕ್ಕೆ ನಿಮ್ಮಿಂದಾದಂಥ ಜವಾಬ್ದಾರಿಗಳಿದೆ. ಇದಕ್ಕಿಂತ ಬೆಟರ್ ಥಿಂಗ್ಸ್ ಆರ್ ದೇರ್ ಇನ್ ಲೈಫ್. ಬಟ್ ನೀವೆಲ್ಲ ಬಂದಿದ್ದೀರಾ ಅಂದ್ರೆ ಇಟ್ ಇಸ್ ಬಿಕಾಸ್ ಐ ವಿಲ್ ನಾಟ್ ಟೇಕ್ ದಟ್ ಫಾರ್ ಗ್ರಾಂಟೆಡ್. ನಿಮ್ಮ ಮೂಲಕ ನಾನು ಕೆಲವ್ರಿಗೆ ಹೇಳಲೇಬೇಕಾಗಿದೆ, ಐ ಕಾಂಟ್ ಪ್ಲೀಸ್ ಎವ್ರಿಬಡಿ. ಇಟ್ ಇಸ್ ನಾಟ್ ಪಾಸಿಬಲ್, ಬಟ್ ಐ ವಾಂಟ್ ಟು ಬಿ ದೇರ್. ಸೊ ದಟ್ ಇಸ್ ಅನ್ ಎಫರ್ಟ್. ನಾನು ಎಫರ್ಟ್ ಹಾಕ್ತಾ ಇರೋದು ಏನಕ್ಕೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಿಗಬೇಕು, ಮಾತಾಡಬೇಕು. ಬಟ್ ಒಬ್ಬೊಬ್ಬರಿಗೂ ಸಿಗಬೇಕು, ಒಬ್ಬೊಬ್ಬರಿಗೂ ಆಗಬೇಕು ಅಂದ್ರೆ ಯು ಜಸ್ಟ್ ಥಿಂಕ್, is it possible, humanly possible by me alone?
ಆಯ್ ಶಾರದಾ ಅವರೇ, ಬೇಡ 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 ಬೇಡ, ನೀನು ಅವಮಾನ ಮಾಡಬೇಡಿ. ನನ್ನ ವಾಯ್ಸ್ ಕೇಳಿಸ ಇಲ್ಲ, ಅವ್ರಿಗೆ ಭಗವಂತ ಒಂದು 2 ಅಡಿ ಜಾಸ್ತಿ ಕೊಟ್ಟಿರೋಂಥ ಸ್ವಲ್ಪ. ಗುಡ್ ಮ್ಯಾಮ್. ಓಕೆ, ಲೈಕ್ ಜಸ್ಟ್ why Star Cinemas keep having their dates pushed so much? ಅಂದ್ರೆ ಹೊಸಬ್ರು ಬರ್ತಾರೆ ಹೋಗ್ತಾರೆ ಅಂತಲ್ಲ, but stars are having difficulty in releasing their films ಇವತ್ತ, or are they depending, not the star but the production house depends for stars also, they depend on this digital and satellite rights. They will not release ಅಂತ ಏನಾದ್ರು ಇದೆ. ಅಲ್ಲಿ ಹಿಂದೆಗಡೆ ಯಾರು ಮಾತಾಡಬೇಡಿ ದಯವಿಟ್ಟು, ಅಲ್ಲಿ ಹಿಂದೆಗಡೆ ಯಾರು ಮಾತಾಡಬೇಡಿ. ಶಾರದಾ ಅವರೇ, ದಿಸ್ ಇಸ್ ಬಿಗರ್ ದ ಫಿಲ್ಮ್, ಬಿಗರ್ ದ ಇಶ್ಯೂ ಮ್ಯಾಮ್. ಸೊ ನೀವು ದೊಡ್ಡ ಸಿನಿಮಾಗಳು ಡಿಜಿಟಲ್ ಮೇಲೆ ಅಥವಾ ಸ್ಯಾಟಲೈಟ್ ಮೇಲೆ ಅಥವಾ ಆನ್ಲೈನ್ಸ್ ವಾಟ್ ಎವರ್ ಇಟ್ ಇಸ್, ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ತಾವು ಅನ್ಕೊಳ್ಳೇಬೇಡಿ ಆಕ್ಚುಲಿ, ಬಿಕಾಸ್ ಐ ಥಿಂಕ್ ದೋಸ್ ಫಿಲ್ಮ್ಸ್ ಇನ್ನೂ ಜಾಸ್ತಿ ಡಿಪೆಂಡ್ ಆಗುತ್ತೆ. ಸೈಲೆಂಟಲ್ಲಿ ಇಟ್ಕೊಳ್ಳಿ ಫೋನ್ಗಳು. ಕಿರಣ್, ಅಲ್ಲಿ ಏನಾಗುತ್ತೆ, ಸಿನಿಮಾಗಳು ಅಂತ ಬಂದಾಗ ಇವತ್ತಿಗೆ ಥಿಯೇಟ್ರಿಕಲ್ಲಿ ಅಂತ ನೋಡಕ್ ಹೋದಾಗ ಕರ್ನಾಟಕದಲ್ಲಿ ಥಿಯೇಟರ್ಸ್ ಆರ್ ಬಿಕಮಿಂಗ್ ಲೆಸ್. ಇವರೇ ದಯವಿಟ್ಟೆಲ್ಲ ಹೊರಗಡೆ ಹೋಗಿ, ನೀವುಗಳೇ ಡಿಸ್ಟರ್ಬ್ ಮಾಡ್ತಾ ಇರೋದಿಲ್ಲ. ಆ ಥಿಯೇಟರ್ಸ್ ಅಂತ ಬಂದಾಗ ಟುಡೇ ಥಿಯೇಟ್ರಿಕಲಿ ಕಲೆಕ್ಷನ್ಸ್ ಇಲ್ಲ ಅಂತಲ್ಲ, ಡ್ಯೂರೇಷನ್ ಕಮ್ಮಿ ಆಗಿದೆ, ರನ್ನಿಂಗ್ ಡ್ಯೂರೇಷನ್ಸ್ ಇನ್ ದ ಥಿಯೇಟರ್. ಬಟ್ ಅದ್ರೊಳಗಡೆ ತುಂಬಾ ದುಡ್ಡಿದೆ, ಇಲ್ಲ ಅಂತಲ್ಲ. ಬಟ್ ಈಗ ಒಂದು ದೊಡ್ಡ ಸಿನಿಮಾ ಅಂತ ಹೋದಾಗ ದ ಬಡ್ಜೆಟ್ಸ್ ಆಫ್ ದ ಸಿನಿಮಾಸ್ ಆರ್ ಸೋ ಹ್ಯೂಮಂಗಸ್. ಅಂಡ್ ಸಮ್ಟೈಮ್ಸ್ ಪ್ಲಾನಿಂಗ್ ಆದಾಗ ಬೇಗ ಮುಗ್ದಿರುತ್ತೆ, ಸಮ್ಟೈಮ್ಸ್ ಪ್ಲಾನಿಂಗ್ ಇದ್ದು ಕೂಡ ಲೇಟ್ ಆಗುತ್ತೆ ಬಿಕಾಸ್ ಆಫ್ ದ ಸ್ಪ್ಯಾನ್. ಹೀಗಿರ್ಬೇಕಾದ್ರೆ ಏನಾಗುತ್ತೆ, ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸರ್ಟನ್ ಡಿಜಿಟಲ್, ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸರ್ಟನ್ OTTs, ವಾಟ್ ಎವರ್ ಇಟ್ ಇಸ್. ಓವರ್ ಆಲ್ ಬಿಸ್ನೆಸ್ ಅವಾಗ ಏನಾಗುತ್ತೆ ನಮಗೆ, ಸಮ್ಟೈಮ್ಸ್ ವಿ ಕ್ಯಾನ್ ಟೇಕ್ ಚಾನ್ಸಸ್, ಅದಾಗಿಲ್ಲ ಅಂದ್ರೆ ಪರವಾಗಿಲ್ಲ, ವಿಲ್ ಗೋ ಹೆಡ್ ಅಂತ. ಬಟ್ ಸಮ್ಟೈಮ್ಸ್ ವಿ ನೀಡ್ ಟು ವೇಟ್. ಇಟ್ ಈಸ್ ಅ ಕೊಲಾಬರೇಷನ್. ಇವತ್ತಿಗೆ ಅದಕ್ಕೆ ಏನಾಗ್ತದೆ, ಹಾಫ್ ದ ಫಿಲ್ಮ್ಸ್ ಟೇಕ್ ಆಫ್ಗಿನ ಮುಂಚೆನೆ ನಾವು ಕೊಲಾಬರೇಟ್ ಆಗ್ತಾ ಇದೀವಿ, ಕೆಲವು ಮಾತ್ರ. ಸೊ ಇಫ್ ಅ ಕಂಪನಿ ಇಸ್ ಕಮಿಂಗ್ ಇನ್ ಫೋರ್ ಹ್ಯಾಂಡ್, ಅವ್ರ ಇಂಟ್ರೆಸ್ಟ್ ನಮ್ಮ ಸಿನಿಮಾದಲ್ಲಿದೆ, ಅವ್ರ ಇನ್ವೆಸ್ಟ್ಮೆಂಟ್ಸ್ ಇದೆ, ದೇ ಆರ್ ಆಲ್ಸೋ ಕೊಲಾಬರೇಟೆಡ್ ವಿತ್ ಅಸ್ ಅಂದಾಗ ಇಟ್ ಈಸ್ ಅ ಈಸಿಯರ್ ವೇ ಔಟ್. ಸೊ ಸಿನಿಮಾಸ್ ಬಿಸ್ನೆಸ್ ಖಂಡಿತವಾಗ್ಲೂ ಚೇಂಜ್ ಆಗಿದೆ ಹೊರಗಡೆ, ಅಂಡ್ ವಿ ಹ್ಯಾವ್ ಟು ಸ್ಟಿಕ್ ಟು ದೋಸ್ ನಾರ್ಮ್ಸ್. ಈಗ ನೀವು ಹೇಳಿದ ಹಾಗೆ ಇದರಲ್ಲಿ ಏನಾದ್ರು ಇಶ್ಯೂ ಇದೆಯಾ? ಖಂಡಿತ ಇದೆ ಶಾರದಾ ಅವರೇ, ದೇರ್ ಇಸ್ ಇಶ್ಯೂಸ್ ಅಂಡ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸಿನಿಮಾ ಮಾತ್ರ ಮಾಡೋದ್ರಿಂದ ಇವತ್ತು ನೀವು ಇಲ್ಲಿ ಉಳ್ಕೊಳಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಬಿ ವೆರಿ ಸ್ಮಾರ್ಟ್ ಅಲಾಂಗ್ ವಿತ್ ಯುವರ್ ಸಿನಿಮಾ. however big and however small, it doesn't matter. You have to be smart, and the only way ಇವತ್ತಿಗೆ ಸಿನಿಮಾಗೆ ಒಂದು ಗೇಟ್ ಕಾಣೋದು ಇಲ್ಲ ಬಾಗಿಲು ಕಾಣೋದು ಅಂದ್ರೆ you have to have a business acumen right, and you have to be smart enough to make sure that ಆ ಸಿನಿಮಾಗೆ ಒಂದು ಬೆಳಕು ಸಿಗಬೇಕು ಅನ್ನೋದಕ್ಕೆ. Yeah, like I realize because cinema dynamics has changed, but it's only cinema dynamics has changed, but it is affecting more to a star than the newcomers. That's not true. Okay. Next, also the year doesn't go without. I don't know. ಮೈಕು ಹತ್ತಿರ ಇಟ್ಕೊಂಡಿದ್ದಕ್ಕೆ year doesn't go without Bigg Boss. Yeah. Super, nice. I'm glad to hear that. So we just know what. Sir, one voice I get. The year doesn't go without Bigg Boss. So what you have to say, what is the year's excitement from your end for this year's season? Actually I said there's a smarter way ಅಂತ. ಏನಕ್ಕಂದ್ರೆ ಮೈಕ್ ಕೊಟ್ಟಿರೋದು ನಿಮ್ ಧ್ವನಿ ಗಟ್ಟಿ ಇಲ್ಲ ಅಂತಲ್ಲ, ಟಿವಿಯಲ್ಲಿ ನೋಡ್ತಾ ಇರೋಕೆ ನಾವು ಯಾವ ಪ್ರಶ್ನೆಗೆ ಉತ್ತರ ಕೊಟ್ಟೆ ಅಂತ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ಮೈಕಲ್ಲಿ ನಿಮ್ಮ ಧ್ವನಿ ಬಂದ್ರೆ ಅವ್ರಿಗೆ ಪ್ರಶ್ನೆ ಅರ್ಥ ಆಗುತ್ತೆ, ಮತ್ತೆ ಅದಕ್ಕೆ ಹೇಳಿದ್ ನಾನು, ಅದಕ್ಕೋಸ್ಕರ ಅಷ್ಟೇ, there's nothing else. Can you repeat your question, ma'am? Sir, the year doesn't go without Box and Sudeep. What's the excitement for this season? Season 11, I think. We are on talks, and Bigg Boss ಅಲ್ಲಿ ನಾನು 10 ವರ್ಷ ನಾನು ನನ್ನ ಲೈಫಲ್ಲಿ ನಾನು ಬಿಗ್ ಬಾಸ್ಗೋಸ್ಕರ ಡೆಡಿಕೇಟ್ ಮಾಡಿದ್ದೀನಿ. And when I say this, I mean it, because
ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಇಸ್ ಅ ಹ್ಯೂಜ್ ಎಫರ್ಟ್ ಫ್ರಮ್ ಮೈ ಎಂಡ್. ಎಲ್ಲರಿಗೂ ಗೊತ್ತಿರೋದು ನಾನು ಬಿಗ್ ಬಾಸ್ ನಡೆಸ್ಕೊಡ್ತೀನಿ ಅಂತ. ಬಿಗ್ ಬಾಸ್ ಹೇಗೆ ನಡೆಸ್ಕೊಡ್ತೀನಿ ನಿಮ್ಗಳಿಗೆ ಗೊತ್ತಾ? ಹೇಗೆ ನಿಂತಿರ್ತೀನಿ ಅಷ್ಟೊತ್ತು ಗೊತ್ತಾ? ಇದೇ ಮ್ಯಾಕ್ಸ್ ಬಗ್ಗೆ ತುಂಬಾ ಹಿಂದೆನೂ ಬೇಡ. ಮ್ಯಾಕ್ಸಿಮಮ್ ನಡೆದಿರೋದು ಲಾಸ್ಟ್ ಅಂತ ಏನಕ್ಕೆ ಎಲ್ಲ ನೈಟ್ ಶೂಟ್ಸ್. ಬೆಳಿಗ್ಗೆ 3:15 ಗಂಟೆಗೆ ಪ್ಯಾಕಪ್ ಆಗ್ತಾ ಇತ್ತು, ನನಗೆ ಬಿಟ್ಕೊಡೋರು. ಬೆಳಗ್ಗೆ 3:15 ಪ್ಯಾಕಪ್ ಆದ್ರೆ ಅಲ್ಲಿಂದ ಬಂದ್ಬಿಟ್ಟು ನಾನು ಈ ಏನಾದರೂ ಬೈ ಚಾನ್ಸ್ ಏರ್ಪೋರ್ಟಿಗೆ ಹೋದ್ರೆ ಏರ್ಪೋರ್ಟಲ್ಲಿ 1 ಅವರ್ ಕಾದು ಇಲ್ಲಿಗೆ ಬಂದು ಆ ಏರ್ಪೋರ್ಟಲ್ಲಿ ಇಳಿದು ಅಲ್ಲಿಂದ 2 ಅವರ್ಸ್ ಮನೆಗೆ ಹೋಗಿ ನಮ್ಮ ತಂದೆ ತಾಯಿನ ಭೇಟಿ ಮಾಡೋದು ಪ್ರಾಬ್ಲಮ್ ಆಗುತ್ತೆ ಅಂತ ಐ ಹ್ಯಾಡ್ ಹೈರ್ಡ್ ಅ ಕಂಪ್ಲೀಟ್ಲಿ ಫಾರ್ ದ ಪ್ಯಾಕೇಜ್ ಚಾರ್ಟರ್ ಫ್ಲೈಟ್ ಥ್ರೂ ವಿಚ್ ಐ ಟ್ರಾವೆಲ್ಡ್ ಆನ್ ಮೈ ಓನ್. ಇದು ಬಿಗ್ ಬಾಸ್ ಮೇಲೆ ಬರಲ್ಲ, ಸೊ ಜಸ್ಟ್ ಸೊ ಯು ನೋ. ಬಟ್ ಅಲ್ಲಿ ಬಂದ್ರೂ 5:15 ಬಿಕಾಸ್ ನಾನು ಇದ್ದಿದ್ದು ಮಹಾಬಲಿಪುರಮಿಂದ ಚೆನ್ನೈ 1.5 hours. ಫ್ರೆಶ್ ಆಗಿ ಅಲ್ಲಿ ಬಂದು ಅಲ್ಲಿ ಪ್ಯಾಕಪ್, ಅಲ್ಲಿ ಫ್ಲೈಟ್ ಹತ್ತಿ ಇಲ್ಲಿಗೆ ಬಂದು, ಇಲ್ಲಿಂದ ಬಂದು ನಮ್ಮ ತಂದೆ ತಾಯಿನ ಭೇಟಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಎಪಿಸೋಡ್ಸ್ ಎಲ್ಲ ನೋಡಿ ಡಿಸ್ಕಸ್ ಮಾಡಿ ಮಲ್ಗೋಷ್ಟ್ರೊಳಗಡೆ ಐ ವುಂಟ್ ಹ್ಯಾವ್ ಹ್ಯಾಡ್ ಆಲ್ಮೋಸ್ಟ್ 1.5 nights, 1.5 day ಆಫ್ ಸ್ಲೀಪ್. ಸಮ್ಟೈಮ್ಸ್ ಅದು ಮಿಸ್ ಆಗೋದು. ಅಲ್ಲಿ ಬಂದು ನಿಂತ್ರೆ 1 episode in the morning takes about 9 o'clock, 10 o'clock ನಿಂತ್ರೆ around till 2 o'clock, standing continuously. 2 hours, 3 hours break and 1 more ಎಪಿಸೋಡ್ ಮುಗಿದ್ಮೇಲೆ ರಾತ್ರಿ ನಾನು ವಾಪಸ್ ಅದೇ ಫ್ಲೈಟಲ್ಲಿ ನಾನು ವಾಪಸ್ಸು ಚೆನ್ನೈಲಿ ಇಳಿದು ಚೆನ್ನೈಯಿಂದ ಮಹಾಬಲಿಪುರಂಗೆ ಹೋಗಿ ಅಲ್ಲಿ ಇಮಿಡಿಯೇಟ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತದೆ. ಬಿಕಾಸ್ 1 whole day ವಿತ್ ಎಂಟೈರ್ ಕ್ರೂ ನಾನು ಇಲ್ಲದೆ ಶೂಟಿಂಗ್ ಮಾಡಬೇಕಾಗಿರೋದು ಅವರು. ಸೊ ನಾವು ಲೆಟ್ಸ್ ಕಮ್ for about 100 days. Do you know the effort I'm talking about? Yeah. So hang banದಾಗ ಏನಾಗುತ್ತೆ, sometimes I used to feel ಸಿನಿಮಾ ಜಸ್ಟಿಸ್ ಮಾಡಲ್ಲ, ಇದಕ್ಕೆ ಮಾಡಲ್ಲ, ಇಲ್ಲ ನನಗೆ ನಾನು ಮಾಡ್ಕೊಳ್ಳ. ಆ್ಯಂಡ್ ಹಾಗಂತ ಶೋ ಎಂಜಾಯ್ ಮಾಡಿದ್ದೀನಿ. ಟೈಮ್ ಕೊಟ್ಟಿದ್ದೀನಿ. ಶೋ ಮಾಡೋದಕ್ಕೆ ನಂಗೆ ಇಂಟ್ರೆಸ್ಟ್ ಇದೆ. ಬಟ್ ಸಿ ಸಮ್ಟೈಮ್ಸ್ ವಿ ನೀಡ್ ಟು ಮೂವ್ ಆನ್. ಆ ಒಂದು ಡಿಸ್ಕಷನ್ ಅಲ್ಲಿ ವಿ ಡೆಫಿನೆಟ್ಲಿ ಡಿಡ್ ಹ್ಯಾವ್ ಅ ಚಾಟ್ ವಿತ್ ಬಿಗ್ ಬಾಸ್. ನಾಟ್ ಬಿಕಾಸ್ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ನಾನು ಬೇಡ. ದೋಸ್ ಕಾಂಟ್ರವರ್ಸೀಸ್ ಅಂಡ್ ವಾಟ್ ಎವರ್ ಥಿಂಗ್ಸ್ ಐ ಥಿಂಕ್ ಇಫ್ಸ್ ಅಂಡ್ ಬಟ್ಸ್ ನಿಮಗೆ ಬಿಗ್ ಬಾಸ್ ಪ್ರೆಸ್ ಮೀಟ್ ಆದಾಗ ಅವರೇ ಹೇಳ್ಬೋದು. ಬಟ್ I asked you this, is the rumors are for somebody else. That is one of the I wanted to ask you about this. ವಿಚ್ ವರ್ಕ್ಸ್ ಅದು ಐ ಥಿಂಕ್ ಏನೋ ಡಿಸ್ಟರ್ಬ್ ಆಗ್ತದೆ. ಶಾರದವ್ರೆ ಕೇಳಿಸ್ತಾ ಇದೆಯಾ? ಸ್ವಲ್ಪ ದೂರ ಹಿಡ್ಕೊಳ್ಳಿ. There were rumors about this that they were looking for somebody else. Probably because Sudeep, we all want you to see on big screen, so the work of films should get more focused. I thought like. I wish they were looking for someone. That was a rumor, and that was. No. Personally, I wish they were looking for someone. Okay, sir. One last question. Okay. There were 3 movies announced. One is Billaranga Basha, and one is your directorial project, and Cheran's movie. So, which will be your next? ಎಲ್ಲದೂ ನಡೀತದೆ ಶಾರದವ್ರೆ. ಅಂಡ್ ಬಿಲ್ಲಾರಂಗ ಭಾಷಾ ಇಸ್ ಡೆಫಿನೆಟ್ಲಿ ಗೋನ್ ಗೋ ಆನ್ ಏರ್ ಸೂನ್ ಆನ್ ದ ಫ್ಲೋರ್, ಸಾರಿ. ಅಂಡ್ ಈ ಸಿನಿಮಾಗೆ ಆಲ್ಮೋಸ್ಟ್ ಅರೌಂಡ್ 6 years, 7 years ಇಂದ ವಿ ಹ್ಯಾವ್ ಬೀನ್ ವರ್ಕಿಂಗ್ ಈವನ್ ಬಿಫೋರ್ ವಿಕ್ರಾಂತ್ ರೋಣ. ಅಂಡ್ ಜಸ್ಟ್ ಸೊ ಯು ನೋ, ವಿಕ್ರಾಂತ್ ರೋಣ ನಾವು ಮಾಡಿದ್ದೆ ಬಿಲ್ಲಾರಂಗ ಭಾಷಾ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನೋಡೋಕ್ಕೆ. ಬಿಕಾಸ್ ಎಷ್ಟೋ ಸಿನಿಮಾಗಳನ್ನು ಮಾಡೋಕ್ಕೆ ಹೋಗ್ತೀವಿ, ಬಟ್ ದುಡ್ಡಿರುತ್ತೆ, ಕೆಪಾಸಿಟಿ ಇದೆಯಾ ಗೊತ್ತಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವೇನೋ ಹೇಳಕ್ ಹೋಗ್ಬಿಟ್ಟು ಸ್ಕ್ರೀನ್ ಮೇಲೆ ಜೋಕ್ ಆಗ್ಬಿಡ್ಬೋದು, ಅದು ಸಿ ಜಿಗಳು ಚೆನ್ನಾಗಿ ಬರ್ದಲೇ ಇರ್ಬೋದು, ನಾವು ಹೇಳೋ ರೀತಿ ಇಷ್ಟ ಆಗ್ದಲೇ ಇರ್ಬೋದು. ಸೊ ನಾರ್ಮಲ್ ಸಿನಿಮಾ ಮಾಡ್ತಾ ಇದ್ದವ್ರು ನಮಗೆ ಇದಾಗುತ್ತಾ ಅಂತ ಗೊತ್ತಾಗ್ಬೇಕಾದ್ರೆ ಐ ಸೆಡ್ ಲೆಟ್ ಅಸ್ ಡೂ ಅ ಫಿಲ್ಮ್ ಕ್ಲೋಸರ್ ಟು ದಿಸ್, ಬಟ್ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋಣ ಫಸ್ಟ್, ನಮ್ಮ ಕೈಲಿ ಕೆಪಾಸಿಟಿ ಇದೆಯಾ ಅಂದಾಗ ಬಂದಿದ್ದು ಒಂದು ಒಳ್ಳೆ ರೀತಿಯಲ್ಲಿ ಬಂದಿದ್ದು ವಿಕ್ರಾಂತ್ ರೋಣದಲ್ಲಿ ಎಲ್ಲ ಟೀಮ್ ಫಾರ್ಮ್ ಆಯಿತು, ನಮ್ಮಲ್ಲಿ ನಮಗೆ ನಂಬಿಕೆ ಬಂತು. ಅನೂಪ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಹಿಮ್ಸೆಲ್ಫ್ ಬೆಟರ್. ಸೊ ಟುಡೇ ನಾವೇನು ಬಿಲ್ಲಾರಂಗ ಭಾಷಾ ಮಾಡಕ್ಕೆ ಹೋಗ್ತಾ ಇದ್ದೀವಿ, ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಮೈ ಕರಿಯರ್ ಆ್ಯಂಡ್ ಹಿಸ್ ಕರಿಯರ್, ಒನ್ ಆಫ್ ದ ಬಿಗ್ಗೆಸ್ಟ್ ಲವಬಲ್ ಫಿಲ್ಮ್ಸ್ ದಟ್ ಐ ವಾಂಟ್ ಟು ಡೂ. ಸೊ ಹಾಗಿರ್ಬೇಕಾದ್ರೆ ಐ ಥಿಂಕ್ ದೇರ್ ಇಸ್
ಲಾಟ್ ಆಫ್ ರಿಸರ್ಚ್ ಸ್ಟಡಿ, ಅದಕ್ಕೋಸ್ಕರ ಟೈಮ್ ಆಯಿತು. ನೌ ಇಟ್ಸ್ ಗೋನ್ ಗೋ ಆ್ಯಂಡ್ ಟ್ರಸ್ಟ್ ಮೀ, ಇಟ್ಸ್ ಗೋನ್ ಬಿ ಒನ್ ಫಿಲ್ಮ್ ಆಫ್ ಇಟ್ಸ್ ಕೈಂಡ್. ಬರೀ ನಾನು ಒಂದು ಲ್ಯಾಂಗ್ವೇಜಲ್ಲಿ ಮಾಡಿ ಅಷ್ಟು ದುಡ್ಡು ಬರೋ ಹಾಗಿದ್ದಿದ್ರೆ ಖಂಡಿತ ಒಂದೇ ಲ್ಯಾಂಗ್ವೇಜ್ ಮಾಡ್ತಾ ಇದ್ದೆ ನಾನು. ಸರ್, ಈಗ ಬರ್ತ್ಡೇ ಅಂದಾಗ ಸಹಜವಾಗಿ ಅಭಿಮಾನಿಗಳು ನಿಮಗೆ ಗಿಫ್ಟ್ ತರುವಂಥದ್ದು, ಕೇಕ್ ತರುವಂಥದ್ದು ಸಹಜವಾಗಿರುತ್ತೆ. ಇತ್ತೀಚೆಗೆ ಅಂದರೆ ನೀವು ಡಾಕ್ಟರೇಟ್ ಬಂದಾಗ ಕೂಡ ಅದನ್ನ ಅವಾಯ್ಡ್ ಮಾಡಿದ್ರಿ ಅನ್ನುವಂತಹ ವಿಚಾರದ ಜೊತೆಗೆ ಸನ್ಮಾನಗಳನ್ನು ನಿಲ್ಲಿಸಿರುವಂಥದ್ದು ಸರ್. ಮತ್ತೆ ಬರ್ಡೇಗೆ ಬರುವಂಥ ಅಭಿಮಾನಿಗಳು ನಿಮಗೆ ಏನು ಗಿಫ್ಟ್ ತರೋಕ್ಕೆ ಆ ವಿಚಾರವಾಗಿ ನನಗೆ